ಮಾತಾಡ್ತೀನಿ. ನಾನು ನಮ್ಮ ಜಿಲ್ಲಾಧ್ಯಕ್ಷ ಜೊತೆ ಈಗ ಮಾತಾಡಿದ್ದೀನಿ. ಅವ್ರನ್ನೆಲ್ಲ ಬೆಂಗಳೂರಲ್ಲಿ ಒಂದು ಕಡೆ ಸೇರಿಸಿ ಏನು ಸಣ್ಣ ಪುಟ್ಟ ಗೊಂದಲ ಇದೆ, ಯಾಕಂದರೆ ಹಿಂದೆ ಸಿದ್ದೇಶ್ ಅವರ ಶಿಷ್ಯ ಅವರು, ಸಿದ್ದೇಶ್ ಅವರ ಪರಮ ಶಿಷ್ಯ ಅವರು. ಅದರಿಂದ ಸಣ್ಣ ಪುಟ್ಟ ಗೊಂದಲ, ಚುನಾವಣೆ ಕಳೆದ ಬಾರಿಯ ಚುನಾವಣೆ ಗೊಂದಲ ಅಷ್ಟೇ. ಅದನ್ನು ಕರೆದು ಮಾತಾಡ್ತೀರಿ, ಸರಿ ಹೋಗ್ತದೆ. ರವೀಂದ್ರನಾಥ್ ಅವರು ಕೂಡ ಹಿರಿಯ ನಮ್ಮ BJP ಮುಖಂಡರು ರವೀಂದ್ರನಾಥ್ ಅವರು. ಸೊ ಅವ್ರನ್ನೂ ಮಾತಾಡ್ತೀನಿ. ನನ್ನ ಜೊತೆ ಅವರು ಕೂಡ MLA ಆಗಿದ್ದರು. ಅದೃಷ್ಟ ಏನು ಸಮಸ್ಯೆ ಆಗಲ್ಲ ಅಂತ ಅನ್ಸುತ್ತೆ. ನೋಡಿ, ಈಶ್ವರಪ್ಪನವರು ಸುಮಾರು 45 ವರ್ಷ BJPಯ ಕಾರ್ಯಕರ್ತರಾಗಿ, ಅಧ್ಯಕ್ಷರಾಗಿ, ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ನೋವಿದೆ, ಅದರಲ್ಲಿ ಅವ್ರು ಮಾತಾಡಿದ್ದಾರೆ. ನಾವು ಕೂಡ ಈಶ್ವರಪ್ಪನವರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಕೂಡ ಅವ್ರ ಅಧ್ಯಕ್ಷರಾಗಿದ್ದಾಗ ನಾನು ಕೂಡ ಕೆಲಸ ಮಾಡಿದ್ದೀನಿ. ಅವ್ರ ಮಂತ್ರಿ ಆಗಿದ್ದಾಗ ನಾನು ಕೂಡ ಮಂತ್ರಿಯಾಗಿ ಕೆಲಸ ಮಾಡ್ತೀನಿ. ಈಶ್ವರಪ್ಪನವ್ರು ನಾನು ಬಲ್ಲೆ. ನಮ್ಮ ಕೇಂದ್ರ ನಾಯಕರು ಈಗಾಗಲೇ ಈಶ್ವರಪ್ಪನವ್ರನ್ನ ಸಂಪರ್ಕ ಮಾಡಿದ್ದಾರೆ. ಅವ್ರದ್ದು ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅನ್ನೋ ವಿಶ್ವಾಸ ನನಗೆ. ಮಾತಾಡ್ತೀನಿ. ನಾನು ನಮ್ಮ ಜಿಲ್ಲಾಧ್ಯಕ್ಷ ಜೊತೆ ಈಗ ಮಾತಾಡಿದ್ದೀನಿ. ಅವ್ರನ್ನೆಲ್ಲ ಬೆಂಗಳೂರಲ್ಲಿ ಒಂದು ಕಡೆ ಸೇರಿಸಿ ಏನು ಸಣ್ಣ ಪುಟ್ಟ ಗೊಂದಲ ಇದೆ, ಯಾಕಂದರೆ ಹಿಂದೆ ಸಿದ್ದೇಶ್ ಅವರ ಶಿಷ್ಯ ಅವರು, ಸಿದ್ದೇಶ್ ಅವರ ಪರಮ ಶಿಷ್ಯ ಅವರು. ಅದರಿಂದ ಸಣ್ಣ ಪುಟ್ಟ ಗೊಂದಲ, ಚುನಾವಣೆ ಕಳೆದ ಬಾರಿಯ ಚುನಾವಣೆ ಗೊಂದಲ ಅಷ್ಟೇ. ಅದನ್ನು ಕರೆದು ಮಾತಾಡ್ತೀರಿ, ಸರಿ ಹೋಗ್ತದೆ. ರವೀಂದ್ರನಾಥ್ ಅವರು ಕೂಡ ಹಿರಿಯ ನಮ್ಮ BJP ಮುಖಂಡರು ರವೀಂದ್ರನಾಥ್ ಅವರು. ಸೊ ಅವ್ರನ್ನೂ ಮಾತಾಡ್ತೀನಿ. ನನ್ನ ಜೊತೆ ಅವರು ಕೂಡ MLA ಆಗಿದ್ದರು. ಅದೃಷ್ಟ ಏನು ಸಮಸ್ಯೆ ಆಗಲ್ಲ ಅಂತ ಅನ್ಸುತ್ತೆ. ನೋಡಿ, ಈಶ್ವರಪ್ಪನವರು ಸುಮಾರು 45 ವರ್ಷ BJPಯ ಕಾರ್ಯಕರ್ತರಾಗಿ, ಅಧ್ಯಕ್ಷರಾಗಿ, ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ನೋವಿದೆ, ಅದರಲ್ಲಿ ಅವ್ರು ಮಾತಾಡಿದ್ದಾರೆ. ನಾವು ಕೂಡ ಈಶ್ವರಪ್ಪನವರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಕೂಡ ಅವ್ರ ಅಧ್ಯಕ್ಷರಾಗಿದ್ದಾಗ ನಾನು ಕೂಡ ಕೆಲಸ ಮಾಡಿದ್ದೀನಿ. ಅವ್ರ ಮಂತ್ರಿ ಆಗಿದ್ದಾಗ ನಾನು ಕೂಡ ಮಂತ್ರಿಯಾಗಿ ಕೆಲಸ ಮಾಡ್ತೀನಿ. ಈಶ್ವರಪ್ಪನವ್ರು ನಾನು ಬಲ್ಲೆ. ನಮ್ಮ ಕೇಂದ್ರ ನಾಯಕರು ಈಗಾಗಲೇ ಈಶ್ವರಪ್ಪನವ್ರನ್ನ ಸಂಪರ್ಕ ಮಾಡಿದ್ದಾರೆ. ಅವ್ರದ್ದು ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅನ್ನೋ ವಿಶ್ವಾಸ ನನಗೆ.